ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕಿಚನ್ ಹಳ್ಳಿ ಮನೆ ಯಾವುದು ಬೇಕಿದ್ದು ಕುಣಿಗಲ್ಲ ಹಾಂ ಯಡಿಯೂರು ಹತ್ತತ್ರ ಎಸ್ ಥ್ಯಾಂಕ್ ಯು. ಸೊ ಯಡಿಯೂರು ಹತ್ರ ಇದೆ, ಅಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಅದಿನಕಲ್ ಆಂಜನೇಯ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಇದು ಸಿಗುತ್ತೆ. ಯಾವಾಗಲೂ ನಮ್ಮ ಯಜಮಾನ್ರಿಗೆ ಹೋಗುವಾಗೆಲ್ಲ ಕಿಚನ್ ಹಳ್ಳಿ ಮನೆ ಅಂತ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಟಿಫನ್ ಮಾಡೋಣ. ಇಡ್ಲಿ ತರಿಸಿದ್ದೀವಿ. ಇವ್ರು ತಿಂತಿಲ್ಲ, ಇವ್ರು ಟೆಂಪಲ್ಗೆ ಹೋದ್ಮೇಲೆ ತಿಂತಾರೆ. ನನಗೆ ಆಗಲ್ಲ, ಅದಕ್ಕೆ ನಾನು ಮೊದಲೇ ತಿಂತಾರೆ. ಏನಂತೆ ಬೇಬಿ? ಅದಿನಕಲ್ಗೆ ನಾನು ಸೆಕೆಂಡ್ ಟೈಮ್ ಹೋಗ್ತಾಯಿದ್ದೀನಿ. ನಾನು ಬ್ಲಾಗಲ್ಲಿ ಆಲ್ರೆಡಿ ಅದಿನಕಲ್ದು ಎಲ್ಲ ಬ್ಲಾಗ್ನ ಹಾಕಿದ್ದೀನಿ. ಒಂದು ಬ್ಲಾಗ್ ಇದೆ, ಚೆಕ್ಔಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಟ್ ಇವತ್ತು ಶ್ರಾವಣ ಶನಿವಾರ ಅಂದ್ಬಿಟ್ಟು 4ನೇ ಶ್ರಾವಣ ಶನಿವಾರ ಅಂದ್ಬಿಟ್ಟು ಹೋಗ್ತಾ ಇರೋದು. ಹಂಗೆ ನಮ್ಮ ಊರಿಗೆ ಹೋಗ್ಬೇಕಿತ್ತು. ಸೊ ಎಲ್ಲನೂ ಆಗುತ್ತೆ ಅಂತ ಹೊರಟಿದ್ದೀವಿ. ಟಿಫನ್ ಮಾಡ್ಕೊಂಡು ಇವಾಗ ಹೋಗೋದು. ನನಗೆ ನಮ್ಮ ಬಾಸ್ ಅಂದರೆ ಸಖತ್ ಇಷ್ಟ. ಸೊ ಅವ್ರದ್ದು ಹೋಟೆಲಿಗೆ ನಮ್ಮ ಯಜಮಾನ್ರು ಕರ್ಕೊಂಡ್ಬಂದಿದ್ದಾರೆ. ಖುಷಿ. ಸೊ ನನಗೆ ಯಾಕೋ ಇದು ಡಿಪ್ ಇಡ್ಲಿ ತಿನ್ಬೇಕು ಅನಿಸ್ತಾ ಇತ್ತು. ಹೆಂಗೋ ಹಿಂಗೆ ಹೋಯ್ತು, ಹೋಟೆಲ್ಗೆ ಹೋಗಬೇಕಾಗಿತ್ತು, ಅದಕ್ಕೆ ಡಿಪ್ ಇಡ್ಲಿ. ಬಟ್ ಇವ್ರು ತಿನ್ನಲ್ಲ, ನಾನು ಒಬ್ಬಳೇ ತಿಂತೀನಿ. ಹೀಟ್ ಹೆಂಗಿದೆ ಅಂತ ನಾನು ರಿವ್ಯೂ ಕೊಡ್ತೀನಿ. ನಮ್ಮ ಬಾಸ್ ಕಿಚನ್ ಮನೆ ಹೋಟೆಲಲ್ಲಿ ಇಡ್ಲಿ ಹೆಂಗಿದೆ ಅಂತ. ಇಲ್ಲ ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಸಕ್ಕತ್ತಾಗಿದೆ ಗೈಸ್, ನಿಜ ಸೂಪರ್ ಆಗೈತೆ. ಬಾಯಿಲಿಟ್ರೆ ಹಂಗೆ ಇಡ್ಲಿ ಅಂತ ಒಳಗೆ ಹೋಗ್ತದೆ. ನಿಜ ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ ಇಡ್ಲಿ. ನೀವು ಈ ಕಡೆ ಯಡಿಯೂರು ಕಡೆ ಬಂದರೆ ನಮ್ಮ ಬಾಸ್ ಹೋಟೆಲ್ಗೆ ವಿಸಿಟ್ ಆಗಿಬಿಟ್ಟು ಹೋಗಿ. ಆ್ಯಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ. ನಮ್ಮ ಬಾಸ್ ಫೋಟೋ ಇದೆ, ಆಮೇಲೆ ಅವ್ರ ಮಿಸ್ಸಸ್ ಜೊತೆ ಒಂದು ಫೋಟೋ ಇದೆ, ಸಕ್ಕತ್ತಾಗಿದೆ. ತೋರಿಸ್ತೀನಿ. ಇದು ಕಿಚನ್ ಹಳ್ಳಿಯ ಮನೆ ಒಳಗಡೆ ಆ್ಯಂಬಿಯನ್ಸ್ ಆಗಿದ್ದು ತುಂಬ ಚೆನ್ನಾಗಿತ್ತು. ಅವ್ರ ಫೋಟೋಸ್ ಎಲ್ಲ ಇದ್ದು ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಎಂಟ್ರ್ ಆಗ್ತಾ ಇದ್ದೀವಿ ನಾವಿವಾಗ ಆಂಜನೇಯ ಸ್ವಾಮಿ ಟೆಂಪಲ್ಗೆ. 8 ಗಂಟೆ ಆಗೋಯ್ತು, 8:15 ಆಗೋಯ್ತು ಟಿಫನ್ ಎಲ್ಲ ಮಾಡಿ ಹೊರಡೋ ಅಷ್ಟೊಳಗೆ. ನಮ್ಮ ಯಜಮಾನ್ರು 7 ಗಂಟೆಗೆ ಅಲ್ಲಿ ಇರಬೇಕಾದ್ರು ಮಲಿಕೋತಾರೆ. ಮಾತಾಡಿ ಯಜಮಾನ್ರು ಇರೋದ್ರು, ಮಾತಾಡಿ. ತಿಂಡಿ ತಿನ್ನಕ್ಕೆ 1 ಗಂಟೆ ನಿಲ್ಲಿಸ್ತಾಳೆ. ತಿಂಡಿ ತಿಂತಾರೆ, ದೇವಸ್ಥಾನ ದರ್ಶನ ಮಾಡೋದ್ಬಿಟ್ಟು ತಿಂಡಿ ತಿನ್ಬಿಟ್ಟು ದರ್ಶನ ಮಾಡ್ತಾರೆ. ಗೈಸ್ ಎನರ್ಜಿ ಬೇಡವಾ ಗೈಸ್? ಈ ಬೆಟ್ಟ ಹತ್ಬೇಕು ಗೈಸ್. ಈ ಬೆಟ್ಟ ಎನರ್ಜಿ ಇಲ್ಲದೆ ಇದ್ರೆ ಹೆಂಗೆ ಹತ್ತೋದು? ಅದಕ್ಕೆ ನಾನು ಒಬ್ಬಳೇ ಮಾಡಿದ್ದೀನಿ, ಅವ್ರು ಮಾಡಿಲ್ಲ. ಸರಿ ನಡಿ. ಇದು ದೇವಸ್ಥಾನ ಆಗಿತ್ತು. ಒಳಗಡೆ ಹೋಗೋಷ್ಟೊಳಗಡೆ ಇನ್ನೂ ಪೂಜೆ ಗೀಜೆ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅದಕ್ಕೆ ಬೆಟ್ಟ ಹತ್ಕೊಂಡು ಆಮೇಲೆ ಬಂದ್ವಿ. ಅಷ್ಟರೊಳಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ಒಳಗಡೆ ಏನು ಪೂಜೆ ಆಗ್ತಿತ್ತು ಅಂದರೆ, ದೇವರಿಗೆ ಮೇಲ್ಗಡೆ ಇರೋ ದೇವರಿಗೆ ಅಲಂಕಾರದ ಒಡವೆಗಳನ್ನ ತೊಗೊಂಡೋಗ್ತಿದ್ರು, ಅದ್ರ ಪೂಜೆ ಆಯ್ತಿತ್ತು. ಉತ್ಸವ ಮೂರ್ತಿದು ಆಗ್ತಿತ್ತು. ಆ ಪೂಜೆನ ನೋಡಿಕೊಂಡು ನಾವು ಒಂದಷ್ಟು ಹೊತ್ತು ಅಲ್ಲಿದ್ವಿ. ಅದಾದಮೇಲೆ ಮೇಲೋಗ್ಬಿಟ್ಟು ಬರೋಣ ಅಷ್ಟರೊಳಗಡೆ ಪೂಜೆ ಸ್ಟಾರ್ಟ್ ಆಗುತ್ತೆ, ದೇವ್ರ ದರ್ಶನ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ನಾವು ಈ ಪೂಜೆನ ಮುಗಿಸ್ಕೊಂಡ್ವಿ. ಇದನ್ನು ನೋಡಿರಲಿಲ್ಲ ನಾವು ಯಾವತ್ತು, ನೋಡೋಕ್ಕೆ ಸಿಕ್ತು ಇವತ್ತು. ನೀವು ನೋಡ್ತಿರ್ಬೋದು, ಗರ್ಭಗುಡಿ ಬಾಗ್ಲಾಕಿದೆ, ಯಾಕಂದರೆ ಅದಿನ್ನೂ ರೆಡಿ ಮಾಡ್ತಿದ್ರು. ಆಮೇಲೆ ಇಲ್ಲಿ ಒಂದು ಚಿಕ್ಕ ಮೂರ್ತಿಗೆ ಏನು ಅಭಿಷೇಕ ಎಲ್ಲ ರೆಡಿ ಮಾಡಿದರು. ಅದನ್ನು ನೋಡೋಣ ಅಂದ್ಕೊಂಡ್ವಿ. ಅವ್ರು ಸ್ಟಾರ್ಟ್ ಮಾಡೋದು ಲೇಟ್ ಆಗುತ್ತೆ, ಇನ್ನು ಮೇಲೆ ಹೋಗಿ ಬರೋದು ಇನ್ನೂ ಲೇಟ್ ಆಗಿಬಿಡುತ್ತೆ. ಜನ ಬೇರೆ ಜಾಸ್ತಿ, ಶ್ರಾವಣ ಬೇರೆ ಅಲ್ವಾ. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಈ ಪೂಜೆನ ನೋಡಿಕೊಂಡು ಈ ಪೆಟ್ಟಿಗೆನ ಅವ್ರು ಹೊತ್ಕೊಂಡು ಹೋದ ಮೇಲೆ ನಾವು ಮೇಲ್ಗಡೆಗೆ ಹೊರಟ್ವಿ.
ಈ ಪೂಜೆ ತುಂಬ ಚೆನ್ನಾಗಿತ್ತು. ನೋಡಿದ್ದು ಫಸ್ಟ್ ಟೈಮು. ಉತ್ಸವ ಮೂರ್ತಿನೂ ಅಷ್ಟೇ ನೋಡಿದ್ದು ನಾವು ಫಸ್ಟ್ ಟೈಮು. ಒಳಗಡೆ ಗರ್ಭಗುಡಿಲಿರೋ ದೇವ್ರನ್ನ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ವಿ. ಈ ಸಲ ಉತ್ಸವ ಮೂರ್ತಿ ಈಚೆ ಬಂದಿತ್ತು. ಶ್ರಾವಣ ಶನಿವಾರ ಇರೋದ್ರಿಂದ ಸ್ಪೆಷಲಾಗಿಲ್ಲ ಪೂಜೆ ಇತ್ತು, ಅದೆಲ್ಲ ನಾವು ನೋಡಿದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಈ ಪೆಟ್ಟಿಗೆನ ಹೊತ್ಕೊಂಡು ಅದು ಹೊತ್ಕೊಂಡು ಹೋಗೋಕ್ಕೆ ಅಂತಲೇ ಅವರು ಕಾಲದಿಂದ ಬಂದಿರೋರು ಇರ್ತಾರೆ ಅನಿಸುತ್ತೆ, ಅವರು ಆ ಪೆಟ್ಟಿಗೆನ ಹೊತ್ಕೊಂಡು ಹೋದರು. ಅದಾದಮೇಲೆ ನಾವು ಅವರಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಅವರು. ಇದನ್ನು ಎತ್ಕೊಂಡು ಬೆಟ್ಟದವರೆಗೂ ಹತ್ತಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಹೋಯ್ತಾ ಅಲ್ಲಿ ಯಾರ್ಯಾರು ಬೇಕಾದ್ರೂ ಸೇವೆ ಸಲ್ಲಿಸಬೇಕು ಅಂತ ಇಷ್ಟ ಇರೋರು ಆ ಮಧ್ಯದಲ್ಲಿ ಎತ್ಕೋಬೋದು. ಅದನ್ನು ನಾವು ನೋಡಿದ್ವಿ. ಆದರೆ ಇದು ಎಲ್ಲ ಶ್ರಾವಣ ಶನಿವಾರನೂ ಇರಲ್ಲ, ಯಾವುದೋ ಒಂದು ಶನಿವಾರ ಮಾತ್ರ ಇರುತ್ತೆ ಈ ಪೆಟ್ಟಿಗೆಲಿ ತೊಗೊಂಡೋಗಿ ಅಲಂಕಾರ ಮಾಡೋದು. ಬೇರೆ ಬೇರೆ ಶನಿವಾರ ಬೇರೆ ಬೇರೆ ಥರ ಅಲಂಕಾರ ಮಾಡಿರ್ತಾರೆ. ನಾವು ಹೋಗಿ ಶನಿವಾರ ಬಂದು 4ನೇ ಶನಿವಾರ, ಆವಾಗ ಈ ಪೆಟ್ಟಿಗೆಯಲ್ಲಿ ಏನು ಒಡವೆ ಇದೆ ಅದನ್ನು ಹಾಕಿ ಅಲಂಕಾರ ಮಾಡಿದರು. ಲಾಸ್ಟ್ ವೀಕೆಲ್ಲ ಬೆಣ್ಣೆ ಅಲಂಕಾರ, ಇನ್ನೂ ಬೇರೆ ಬೇರೆ ಅಲಂಕಾರ ಮಾಡಿದ್ರು, ನಾವು ಫೋಟೋಸ್ನ ನೋಡಿದ್ವಿ. ಸೊ ಈ ವಾರ ಮಾತ್ರ ಇದಿತ್ತು. ಇದನ್ನು ಎತ್ಕೊಂಡು ಬೇಕಾದ್ರೆ ಹೋಗಿ ಸೇವೆ ಸಲ್ಲಿಸ್ಬೋದು. ಅದನ್ನು ನಾವು ನೋಡಿದ್ವಿ. ನನ್ನ ಜೊತೆ ಬಂದಿದ್ದು ನನ್ನ ಮೈದನ ಆಗಿರ್ಬೋದು ಎಲ್ಲ ಮಾಡಿದ್ರು. ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ತುಂಬ ಮೇಲೆ ಹೋಗ್ಬಿಟ್ಟಿದ್ರು ಅವರು. ಸೊ ಇದೆಲ್ಲ ನಡೀತು ಅಲ್ಲಿ. ಚೆನ್ನಾಗಿತ್ತು. ಇದೆಲ್ಲ ಒಂಥರ ವಸ್ತು, ನಾವು ಯಾವತ್ತೂ ನೋಡಿರಲಿಲ್ಲ, ಇದೆಲ್ಲ ಮಾಡಿರಲಿಲ್ಲ. ಸೊ ನೋಡಿಕೊಂಡು ದೇವ್ರ ದರ್ಶನ ಮಾಡೋಣ, ಮೇಲೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಸ್ಟಾರ್ಟ್ ಮಾಡಿದ್ವಿ. ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1.25 ಅವರ್ ಆದರೂ ಬೇಕು ಹೋಗ್ತೀವಿ ಅನ್ನೋದಕ್ಕೆ. ಬೇಗ ಹೋದರೆ 1.25 ಅವರ್, ಹಾಫ್ ಆನ್ ಅವರಲ್ಲೆಲ್ಲ ಹೋಗ್ಬಿಡ್ಬೋದು. ತುಂಬ ಚಿಕ್ಕದು, ಆರಾಮಾಗಿ ಹೋಗ್ಬೋದು ಅಂತಲೇ ಹೇಳ್ಬಹುದು. ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಶ್ರಾವಣ ಶನಿವಾರ ಅಲ್ವಾ, ಒಡವೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಅಲಂಕಾರ ಮಾಡೋಕ್ಕೆ. ಸೊ ಅದನ್ನು ಎತ್ಕೊಂಡು ಹೋಗ್ಬೋದಂತ, ಅದಕ್ಕೆ ನಮ್ಮ ಯಜಮಾನರೆಲ್ಲ ಬೇಗ ಹೋಯ್ತವ್ರೆ. ಸ್ವಲ್ಪ ಎತ್ಕೊಂಡು ಹೋಗೋಣ ಅಂತ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಹತ್ತಬೇಕು. ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ 3/4 ಅವರ್ ಹತ್ತಬೇಕು. ಚಿಕ್ಕದು, ಅಷ್ಟು ದೊಡ್ಡದೇನಿಲ್ಲ ಅಲ್ವಾ. ಸೊ ಹತ್ಕೊಂಡು ಹೋಗೋಣ ಅಂತ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಗೈಸ್, ಒಬ್ಬಳೇ ಹತ್ತುತ್ತಾ ಇದ್ದೀನಿ. ಇವರೆಲ್ಲ ಓಡೋಗ್ಬಿಟ್ರು. ಹೋಗಲಿ ಬಿಡಿ, ಸೇವೆ ಮಾಡೋದು ಒಳ್ಳೆಯದೇ ಅಲ್ವಾ. ಸೊ ಅವ್ರ ಪಾಡಿಗೆ ಅವ್ರು ಹತ್ಕೊಂಡು ಹೋಗಲಿ, ಒಬ್ಬಳೇ ಹೋಗ್ತೀನಿ. ಲಾಸ್ಟ್ ಟೈಮ್ ಬಂದಾಗ ದೆವ್ವ ಬಂದಿರೋರು ಹಿಂದೆ ಇದ್ರು ಗೈಸ್. ಎಷ್ಟು ಭಯ ಆಗಿತ್ತು ಗೊತ್ತಾ. ದೆವ್ವ ಹಿಡಿದಿರೋದು ಗೊತ್ತಾಯ್ತಾ, ಓಡೋಗ್ಬಿಟ್ಟಿದೆ. ಇವತ್ತು ನಿಧಾನಕ್ಕೆ ಆರಾಮಾಗಿ ಹೋಗ್ತಾಯಿದ್ದೀನಿ. ಇವತ್ತೇನು ಆ ಥರ ಕೇಸ್ ಇಲ್ಲ ಅನಿಸಿದೆ. ನಮ್ಮ ಯಜಮಾನ್ರು ಹೋಗೋರು ಅಂದರೆ ಇಲ್ಲೇ ಅವ್ರೆ. ನೋಡಿ ಹೆಂಗೆ ನಿಂತವ್ರೆ. ಏನು ಅಷ್ಟು ಮೇಲೆ ನಿಂತಿದೆಯಲ್ಲ, ಬರೀ ಇಂಥವೇ. ಇಳಿಕೆ ನಡಿ ಹೋಗೋಣ, ಬನ್ನಿ. ಅವನಿಲ್ಲಿ ನನ್ನ ಮೈದನ ಒಬ್ಬ ಬಂದಿದ್ದ, ಅವನಂತೂ ಓಡೇ ಹೋಗ್ಬಿಟ್ಟು ಅನ್ಸುತ್ತೆ. ಎತ್ಕೊಂಡೋಯ್ತವನ ಅವನು. ನಡೀರಿ ಗೈಸ್, ಹೋಗೋಣ. ಗೈಸ್ ಹಿಂಗಿದೆ, ಸ್ವಲ್ಪ ಹತ್ತಿದ್ದೀವಿ. ಈ ಥರ ವ್ಯೂ ಇದೆ. ಸೊ ಹತ್ತೋಣ. ತುಂಬ ಈಸಿ ಅಲ್ಲ ಹತ್ತೋದು, ಬೇಗ ಹೋಗ್ಬೋದು. ಹಾಂ, ಜಾಸ್ತಿ ಹತ್ತದಂಗೆ ಏನು ಫೀಲ್ ಆಗಲ್ಲ. ಸ್ಪೆಷಲ್ ಡೇ ಬೇರೆ ಬಂದ್ಬಿಟ್ಟಿದ್ದೀವಿ. ಜನ ಇದ್ದಾರೆ ಇವತ್ತು ಸ್ವಲ್ಪ, ಸಾಟರ್ಡೆ. ಸೊ ಮಧ್ಯದಲ್ಲಿ ಸ್ನ್ಯಾಕ್ಸ್ ಇದೆ ಗೈಸ್, ಪಾನಿಪುರಿ ಇದಿದೆ ನೋಡಿ. ಹೊಟ್ಟೆ ಹಸ್ತ್ರ ತಿನ್ಕೊಂಡು ಹತ್ಬೋದು. ಚೆನ್ನಾಗಿದೆ, ವೆದರ್ ತಣ್ಣಗಿದೆ. ಸುಸ್ತಾಯಿತು, ಕೂತಿದ್ದೀವಿ. ಯಜಮಾನರು ವೆಯ್ಟ್ ಮಾಡ್ತಾರೆ. ಹಿಂಗಿದೆ ನೋಡಿ ಮೆಟ್ಲು, ಸ್ಟೆಪ್ಸು. ನಂಗೆ ಕಷ್ಟ ಆಯಿತು, ಕೂತಿದ್ದೀವಿ. ಹೊರಡಬೇಕು, 1-2 ನಿಮಿಷ ರೆಸ್ಟ್ ಮಾಡಿ. ಇನ್ನಿಷ್ಟು ಹತ್ಬಿಟ್ರೆ ಗೈಸ್, ಆಮೇಲೆ ನಾರ್ಮಲಾಗಿ ನೆಲಸಮವಾಗಿ ಇರುತ್ತೆ. ಸೊ ಅದು ಆರಾಮಾಗಿ ನಡಿಬೋದು. ಇನ್ನಿಷ್ಟು ಹತ್ಬಿಡ್ಬೇಕು ಇವಾಗ. ಇನ್ನು ತರಲೆಗಳು ಸ್ಟಾರ್ಟ್ ಆದರೆ ಇಲ್ಲಿ ಕೋತಿರಾಮಗಳು ಎಷ್ಟವೆ ನೋಡ್ರಿ. ಫೋನ್ ಕಿತ್ಕೊಬಿಟ್ಟು ಬಂತು ಭಯ ಗೈಸ್. ಬಂದಿದ್ದೀವಿ ಗೈಸ್ ನೋಡಿ, ಫುಲ್ಲು ಮೇಲೆ ಬಂದ ವ್ಯೂ ಇದು ಬರುತ್ತೆ. ಸೊ ಒಳಗೆ ಹೋಗೋಣ, ದೇವ್ರ ದರ್ಶನ ಮಾಡೋಣ. ಹೋಗ್ತಾ ಇದ್ದೀವಿ.
ವೆದರ್ ತುಂಬ ಚೆನ್ನಾಗಿದೆ. ಹತ್ತಕ್ಕೆ ಸ್ವಲ್ಪ ಟೈಮ್ ತೊಗೊಂತು, ಹೆಂಗೋ ಮಾಡಿ ಹತ್ಕೊ ಬಂದ್ಬಿಟ್ವಿ. ಇವಾಗ ದೇವ್ರ ದರ್ಶನ ಮಾಡಿಬಿಟ್ರೆ ಆಯಿತು. ನಡೀರಿ ಒಳಗೆ ಹೋಗೋಣ, ಲೆಟ್ಸ್ ಗೋ. ಏನು ಒಡವೆಗಳನ್ನ ತಂದರು ಅಂದರೆ ಆ ಬೆಳ್ಳಿ ಸ್ಟ್ಯಾಚುಸ್ನ ಏನು ತಂದರು ಇವಾಗ ಅದನ್ನು ಹಾಕ್ತಾ ಇದ್ದಾರೆ. ಫುಲ್ ಈ ಥರ ಅಲಂಕಾರ ಇರುತ್ತೆ ಇವತ್ತು. ಚೆನ್ನಾಗಿ ಅಲಂಕಾರ ಮಾಡ್ತಾವ್ರೆ. ಅಲಂಕಾರ ಮಾಡಾದ್ಮೇಲೆ ಪೂಜೆ ಮುಗಿಸ್ಕೊಂಡು ಹೋಗೋದು ನೋಡಿ. ಮುಗೀತು, ವಾಪಸ್ ಬರ್ತಾ ಇದ್ದೀವಿ. ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತಿದ್ದೀನಿ. ಅರ್ಧ ಇಳಿದಿದ್ದೀವಿ, ಇನ್ನು ಅರ್ಧ ಇಳಿಬೇಕು. ಇನ್ನು ಅರ್ಧ ಇಳಿದ್ರೆ ಆಯಿತು. ಫೋಟೋಶೂಟ್ ಮಾಡ್ತಾವ್ರೆ, ತೋರಿಸ್ತೀನಿ. ಎಲ್ಲ ಫೋಟೋಶೂಟ್ ಮಾಡ್ಕೋತಾವ್ರೆ, ಅದಕ್ಕೆ ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಸ್ವಲ್ಪ ಇಳಿದ್ರೆ ಮುಗೀತು. ಊರಿಗೆ ಹೋಗಬೇಕು, ನೋಡೋಣ. ಊರಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗೋದು. ಅದಿನ ಕಾಲಿಗೆ ಹೋಗಾಯಿತು. ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಸ್ಟಾರ್ಟ್ ಮಾಡಿದ್ದೀನಿ. ಜನ ನೋಡಿ ಗೈಸಲ್ಲಿ, ಜನ ಗೈಸ್ ನೋಡಿ, ಫುಲ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತು ಶ್ರಾವಣ ಶನಿವಾರ, 4ನೇ ಶನಿವಾರ ಅಂತ ಇಳಿತಾ ಇದ್ದೀವಿ ನಾವು. ಇನ್ನೂ ಸ್ವಲ್ಪ ದೂರ ಐತಾ ಆಗೋಯ್ತು. ದೇವಸ್ಥಾನ ಮುಗಿಸ್ಕೊಂಡೋಗಿದ್ದು ನಮ್ಮ ಊರಿಗೆ. ಕೆರೆ ನೋಡೋಣ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಈ ಸರಿ ನೀರು ಎಷ್ಟು ಇದೆ ನೋಡಿ. ಅದ್ರ ಮೇಲೆಲ್ಲ ಹೋಗೋಕ್ಕೆ ನನಗೆ ತುಂಬ ಭಯ ಆಯ್ತಾಯಿತ್ತು. ನಮ್ಮ ಮನೆಯವರು ನನ್ನ ಮೈದನ್ನ ಕರ್ಕೊಂಡು ಹೋದ್ರು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ನೀರಿದೆ, ಸಖತ್ತಾಗಿತ್ತು. ಒಂದು ಟೂರಿಸ್ಟ್ ಪ್ಲೇಸ್ ಥರ ಇತ್ತು. ಎಲ್ಲ ನೋಡಿಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ವೀಡಿಯೋಸ್ ತೊಗೊಂಡು ನಾವು ವಾಪಸ್ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಗೈಸ್ ನೋಡಿ ಗೈಸ್, ಏನು ಮಾಡ್ತಾವ್ರೆ ನಮ್ಮ ಯಜಮಾನ್ರು, ಕತ್ತಿ ಮಸೀತಾವ್ರೆ. ಏನಿಲ್ಲ, ಎಳ್ನೀರು ಕೊಚ್ಕೊಂಡು ಕುಡಿಯೋಕ್ಕಷ್ಟೇ. ಸೊ ನಾವು ನಮ್ಮ ಊರಿಗೆ ಬಂದಿದ್ದೇವೆ. ನಮ್ಮ ಯಜಮಾನ್ರು ನಿಮ್ಮ ಗಾಯ್ಸಿ ಕೆರೆ ತೋರಿಸಿ ಅಂದರು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ. ಸೊ ನೋಡಿ, ಇದೆಲ್ಲ ತೆಂಗಿನ ಮರಗಳು. ಆದರೆ ಆ ಕಡೆನೇ ನೀರಿದೆ, ದೊಡ್ಡ ಕೆರೆ, ಚೆನ್ನಾಗಿದೆ. ಸೊ ನೀವು ಎಳ್ನೀರು ಕುಡಿದ್ಬಿಟ್ಟು ಒಂಚೂರು ಊಟ ಗೀಟ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ಇವತ್ತಿನ ದಿನ ಅಷ್ಟೇ. ಅದಿನ ಕಲ್ ನೋಡ್ಕೊಂಡು ತಾನೇ ಬೇಬಿ, ಅಷ್ಟೇ ಇವತ್ತಿನ ದಿನ. ರಜಾ ಮುಗೀತು, ಇನ್ನೊಂದು ದಿನ ಅಷ್ಟೇ ಗೈಸ್. ಮುಗಿಸ್ಕೊಂಡು ಸೀದಾ ಬೆಂಗ್ಳೂರಿಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋದು. ವ್ಲಾಗ್ ಎಂಡ್ ಮಾಡಿಬಿಡೋಣ. ಏನಿಲ್ಲ ಅಲ್ವಾ, ಏನು ಬೆಂಗ್ಳೂರಿಗೆ ಹೋಗೋದಷ್ಟೇ. ಬೆಂಗ್ಳೂರಿಗೆ ಹೊರಡ್ತೀವಿ ಅಲ್ಲ, ಇಲ್ಲೇ ಚೆನ್ನಾಗಿ ಬರುತ್ತೆ. ವ್ಲಾಗ್ ಎಂಡ್ ಮಾಡಿಬಿಡೋಣ. ಕಾಣಿಸ್ತಾ ಇದ್ದೀನ ನಾನು? ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.